ನಮಸ್ತೆ, ನಮಸ್ತೆ, ನಮಸ್ತೆ ಎಲ್ಲರಿಗೂ. ನಿಮಗೆಲ್ಲ ದೊಡ್ಡ ಇನ್ಫಾರ್ಮೇಷನ್ ಹೇಳಕ್ಕೆ ಬಂದಿದ್ದೀನಿ. ಆ ರೇಷನ್ ಕಾರ್ಡ್ ಈ ಕೆ ವೈ ಸಿ ಅಂತ ಇದ್ದಾರೆ. ಅದೆಲ್ಲ ಹೇಗೆ ಮಾಡೋದು ಅಂತ ನಿಮಗೆಲ್ಲ ಪೂರ್ತಿ ಮಾಹಿತಿ ಹೇಳ್ಕೊಡ್ತೀನಿ. ಕರೆಕ್ಟಾಗಿ ನೋಡ್ಕೊಳ್ಳಿ. ಯಾವ ಥರ ಮೊಬೈಲಲ್ಲೇ ಮಾಡೋದು ಆನ್ಲೈನಲ್ಲಿ ನೋಡ್ಕೊಳ್ಳಿ, ಕಲ್ತ್ಕೊಳ್ಳಿ. ಮೊದಲಿಗೆ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಆಹಾರ ಕರ್ನಾಟಕ ಅಂತ ರೇಷನ್ ಕಾರ್ಡ್ ಅಂತ ಟೈಪ್ ಮಾಡಿ. ಆಹಾರ ಕರ್ನಾಟಕ ರೇಷನ್ ಕಾರ್ಡ್ ಅಂತ ಇದೆ. ಅದನ್ನು ಸರ್ಚ್ ಮಾಡ್ಕೊಳ್ಳಿ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣವೇ ಕೆಳಗಡೆ ಆಹಾರ ನಾಗರಿಕರ ಸರಬರಾಜು ಕಾಣಿಸ್ತಾ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಲೆಫ್ಟ್ ಸೈಡು 3 ಡಾಟ್ಸ್ ಇದೆ. ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಇ ಸರ್ವಿಸ್ ಅಂತ ಬರುತ್ತೆ. ಇ ಸರ್ವಿಸ್ ಅಂದರೆ ಪಡಿತರ ಚೀಟಿ ಅಂತ ಇದೆಯಲ್ಲ, ಅಲ್ಲಿ ನ್ಯೂ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿ. ಸ್ಟೇಟಸ್ ಅಂತ ಬರುತ್ತಲ್ಲ, ಅದೇನೇ ಹೋಗ್ಬಿಡಿ. ನ್ಯೂ ಎಕ್ಸಿಟ್ RC ರಿಕ್ವೆಸ್ಟ್ ಅಂತ ಗೊತ್ತಿಲ್ಲ, ಅಲ್ಲಿ ಬೆಂಗಳೂರಿದೆ ಬೆಂಗಳೂರು, ಮೈಸೂರು ಇದೆ ಮೈಸೂರು, ಅದನ್ನು ಟೈಪ್ ಮಾಡಿ. ಬೆಂಗಳೂರು ನಮ್ಮದು ಬೆಂಗಳೂರಿದೆ, ಬೆಂಗಳೂರು ಟೈಪ್ ಮಾಡ್ತೀನಿ. ಸೆಕೆಂಡ್ ಒನ್, ಅಲ್ಲಿ ಪಡಿತರ ಚೀಟಿ ವಿವರ ಅಂತ ಬರುತ್ತಲ್ಲ, ಅದನ್ನು ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ವಿತ್ OTP ವಿತೌಟ್ OTP ಬರುತ್ತೆ. ವಿತೌಟ್ OTP ಕ್ಲಿಕ್ ಮಾಡಿ. ವಿತೌಟ್ OTP ಅಂದರೆ ವಿತ್ OTP ಆದರೂ ಹಾಕೊಳ್ಳಿ, ವಿತೌಟ್ OTP ಆಗೋದ್ರೂ ಹಾಕೊಳ್ಳಿ. ವಿತ್ OTP ಅಂದರೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿದ್ರೆ ಸಾಕು, ಆ ಫುಲ್ ಡೀಟೇಲ್ಸ್ ಬಂದ್ಬಿಡುತ್ತೆ. ಅಲ್ಲಿ ಸೆಲೆಕ್ಟ್ ಮಾಡಿ. ನಿಮ್ಮ ಮನೇಲಿ ಎಷ್ಟು ಜನ ರೇಷನ್ ತೊಗೊಳ್ತಾರೆ ಅವ್ರ ಹೆಸರೆಲ್ಲ ಇರುತ್ತೆ. ಒಬ್ಬರು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಕ್ಯಾಪ್ಚಾ ನಂಬರ್ ಬರುತ್ತೆ, ಅದನ್ನು ಕೊಡಿ ಕರೆಕ್ಟಾಗಿ ಟೈಪ್ ಮಾಡಿಬಿಟ್ಟು. ಆಮೇಲೆ ಕೆಳಗಡೆ ಹಂಗೆ ಬರ್ತಾ OTP ಕೇಳುತ್ತೆ. OTP ಬಟನು. OTP ಜನ್ರೇಟ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ವೆರಿಫಿಕೇಷನ್ ಮಾಡ್ಕೊಳ್ಳಿ. ಯಾಕೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಕ್ಯಾಪ್ಚಾ ಹೊಡೆದ್ರೆ ಮಾತ್ರ OTP ಬರೋದು. ಕ್ಯಾಪ್ಚಾ ನಂಬರ್ ಹೊಡೆದಾದ್ಮೇಲೆ OTP ಬರುತ್ತೆ. OTPಗೆ ನಿಮ್ಮ ಮೊಬೈಲ್ ನಂಬರ್ ಯಾವುದು ಆಧಾರ್ ಕಾರ್ಡ್ ಲಿಂಕ್ ಮಾಡಿರ್ತೀರ ಅದಕ್ಕೆ ಬರುತ್ತೆ. ಓಕೆನಾ? ಅದನ್ನು ಜನ್ರೇಟ್ ಮಾಡಿ. ಇವಾಗ ಬಂದಿದೆಯಾ? ನಿಮ್ಮದು ಫುಲ್ ಡೀಟೇಲ್ಸ್ ಬರುತ್ತೆ. ನಿಮ್ಗೆ ಯಾರ್ಯಾರ ಹೆಸ್ರಿಗೆ ಎಷ್ಟೆಷ್ಟು ಅಕ್ಕಿ ಕೊಡ್ತಾರೆ, ನಿಮ್ಮ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇದ್ದಾರೆ ಅವ್ರ ಡೀಟೇಲ್ಸ್ ಎಲ್ಲ ಬರುತ್ತೆ. ಯಾವ ಕ್ಷೇತ್ರದಲ್ಲಿ ತೊಗೊಳ್ತಾ ಇದ್ದೀರಾ, ಯಾವ ಅಂಗಡಿಲಿ ತೊಗೊಳ್ತಾ ಇದ್ದೀರಾ, ಫುಲ್ ಡೀಟೇಲ್ಸ್ ಬರುತ್ತೆ. ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಅದು ಬಂದಾದಮೇಲೆ ಅದೇ ಆಪ್ಷನಲ್ಲಿ ಸ್ಟೇಟಸ್ ವರ್ಕ್ E-KYC ಸ್ಟೇಟಸ್ ಅಂತ ಇದೆ. ಅಲ್ಲಿ ಎಲ್ಲರದು ಎಸ್ ಅಂತ ಇರಬೇಕು. ಅಲ್ಲಿ ಯಾರ್ದು ನೋ ಅಂತ ಇದೆ ಅವ್ರದ್ದು ಮಾತ್ರ ಸೇವಾ ಕೇಂದ್ರದಲ್ಲಿ, ಇಲ್ಲಾಂದ್ರೆ ಅಲ್ಲಿ ಯಾರ್ದು ನೋ ಅಂತ ಇದೆ ಅದನ್ನು ಕೂಡ ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ ತಿಳಿಸ್ಕೊಡ್ತೀನಿ ಆನ್ಲೈನಲ್ಲಿ ಹೆಂಗೆ ಮಾಡಬೇಕು ಅಂತ. ಈ ನೋ ಅಂದವ್ರಿಗೆ ಮಾತ್ರ. ಆಲ್ಮೋಸ್ಟ್ ಎಲ್ಲರದು ಎಸ್ ಅಂತಲೇ ಇರುತ್ತೆ. ದಯವಿಟ್ಟು ನೋಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು.